ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಅದಕ್ಕೆ ಮುಂಚೆ ಈಗಾಗಲೇ ಅವರಿಗೆ ಒಂದಿಬ್ಬರು ಹೆಂಡತಿ ಇರ್ತಾರೆ. ಆವಾಗ ಒಕ್ಕಲಿಗರ ಸೇವಾ ಟ್ರಸ್ಟ್ ಹಾಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ
ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ನಾಥ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಆದಿಚುಂಚನಗಿರಿ ಮಹಾಸಂಘ ಡಾಕ್ಟರ್ ಸದಾನಂದ ಗೌಡರವರು, ಹಾಗೆ ಶ್ರೀ KS ಬಸೇಗೌಡರವರು ಅಧ್ಯಕ್ಷರು ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ, ಹಾಗೆ ಶ್ರೀ ಒಕ್ಕಲಿಗರ ಸಂಘ वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवं दीपं ज्योतिपरब्रह्मा दीपं ज्योतिपराजनं दीपज्योति नमोऽस्तु ते। ॐ भद्रं कर्णेभिः शृणुयाम देवाः भद्रं पश्येमाक्षवीर्यजत्राः स्थिरैरङ्गे सुष्ठुभागं सस्तनोभिः यो अग्निराजतनं वेद आजतनवान् भवते योपामायतनं वेद आजतनवान् भवते राजाधिराजाय प्रह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्य अनन्तराजाय सर्वस्तोमोतिरात्रमुत्तममहर भवति सर्वस्याप्य सर्वस्य ಬಹುಶಃ ನಾನು ಹೆಚ್ಚು ಮಾತಾಡಿದರೆ ನಾನು ನನ್ನ ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದರೆ ಇದು ಉರಿ ಬಿಸಿಲು. ಈ ಬಿಸಿಲಲ್ಲಿ ತಾವೆಲ್ಲ ಬಂದು ಕೂತಿದ್ದೀರಾ. ಯಾವತ್ತೂ ಅಷ್ಟೇ ನಮಗೆ ಹಲವಾರು ಪ್ರಶಸ್ತಿ ಮತ್ತು ಪಾರಿತೋಷಿಕಗಳು ಬಂದಿವೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ತಾವು ಮಹಾಸ್ವಾಮೀಜಿಯವರ ಸನ್ನಿಧಾನದಲ್ಲಿ ತೋರಿದಂಥ ಪ್ರೀತಿ ಮತ್ತು ತೋರಿದಂಥ ಅಭಿಮಾನ ನಿಜವಾಗ್ಲೂ ಎಲ್ಲ ಪ್ರಶಸ್ತಿಗಳಿಗಿಂತ ಇದು ಮಿಗಿಲಾಗಿದೆ ಅಂತ ನನ್ನ ಭಾವನೆ. ಇಂಥನೇ ನಮ್ಮ ಸಹೋದ್ಯೋಗಿಗಳಾದಂಥ ಹಾಗೂ ನಮ್ಮ ಮೈಸೂರು ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಸದಾನಂದ್ ಅವರು ನನ್ನ ಬಗ್ಗೆ ಹಲವಾರು ಮಾತುಗಳನ್ನು ಆಡಿದ್ದಾರೆ. ಯಾವಾಗಲೂ ಅಷ್ಟೇ ಸನ್ಮಾನ ಅನ್ನೋದು ಸನ್ಮಾನವನ್ನು ನಾವು ಮೌನವಾಗಿ ಸ್ವೀಕರಿಸಬೇಕು, ಆದರೆ ಸಾಧನೆ ಮಾತಾಡಬೇಕು. ಇದು ಬಹಳ ಮುಖ್ಯವಾಗಿದೆ. ಅವ್ರು ಹೇಳಿದರು, ನಿಮಗೆ ದೇವರು ಆರೋಗ್ಯ, ಆಯಸ್ಸು ಮತ್ತು ಐಶ್ವರ್ಯ ಕೊಡಲಿ ಅಂತ. ಈ ಐಶ್ವರ್ಯ ಅನ್ನೋದು ಬೇಡ ಅನ್ಸುತ್ತೆ ನನಗೆ. ಅದು ಬಂದಷ್ಟು ಸಮಸ್ಯೆ ಆಗುತ್ತೆ. ಸೊ ಆಯಸ್ಸಿರಲಿ, ಆರೋಗ್ಯ ಇರಲಿ ಮತ್ತು ಸಂತೃಪ್ತಿ ಇರಲಿ. ಇವತ್ತು ನಾವು ಸಂತೃಪ್ತಿ ಮತ್ತು ಸಂತೋಷವನ್ನು ಹುಡುಕಾಡ್ತಾ ಇದ್ದೀವಿ. ನಾವು ಎಷ್ಟು ಸಂತೋಷವಾಗಿರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಯಾರೋ ಒಬ್ರು ನಿಮ್ಗೆ ಸಂತೋಷವಾಗಿರಬಾರ್ದು ಅಂತ ನೋಡ್ತಾ ಇರ್ತಾರೆ. ಇದು ಬದುಕಿನ ಒಂದು ಕಾನೂನು ಅಂತಾನೆ ಹೇಳ್ತೇವೆ ನಾವು. ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಈ ಸಾನ್ನಿಧ್ಯದಲ್ಲಿ, ಅವರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಠ ಇವತ್ತು ವಿಶ್ವಾದ್ಯಂತ ಪ್ರಖ್ಯಾತವಾಗಿದೆ. ಮೊನ್ನೆ ತಾನೇ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಆಧ್ಯಾತ್ಮಿಕದ ಜೊತೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಸ್ಪರ್ಶವನ್ನು ಕೊಟ್ಟಂತಹ ಮಹಾಪುರುಷರು ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರಾಗಿದ್ದಾರೆ. ಯಾವ ರೀತಿ ವಿಜ್ಞಾನವನ್ನ ಇವತ್ತು ಅನ್ನ, ಅಕ್ಷರ, ಆರೋಗ್ಯ ಎಲ್ಲವನ್ನೂ ಕೊಡುತ್ತಾ, ಮತ್ತು ಕೇವಲ ಅವರು ಶಿಕ್ಷಣವನ್ನು ಮಾತ್ರ ಕೊಡ್ತಾ ಇಲ್ಲ, ಹಲವಾರು ಸಂಸ್ಥೆಗಳಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ನಾವು ಎಷ್ಟು ಓದಿದ್ದೀವಿ, ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ, ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಓದು, ನಮ್ಮ ಶಿಕ್ಷಣ ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಕುಟುಂಬಗಳಲ್ಲಿ ಬದುಕಿನಲ್ಲಿ ಬೆಳಕನ್ನು ಚೆಲ್ಲಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಇವತ್ತು ನನ್ನ ಅರ್ಥದಲ್ಲಿ ಪದವೀಧರರಿಗೂ ವಿದ್ಯಾವಂತರಿಗೂ ಬಹಳ ವ್ಯತ್ಯಾಸ ಇದೆ. ಎಲ್ಲಾ ಪದವೀಧರರು ವಿದ್ಯಾವಂತರಲ್ಲ, ಎಲ್ಲಾ ಪದವೀಧರರು ಜ್ಞಾನವಂತರಲ್ಲ. ನಾನು ನೋಡಿದ್ದೇನೆ, ಊರುಗಳಲ್ಲಿ ಕೇವಲ 5ನೇ ಕ್ಲಾಸ್ ಓದಿರ್ತಾರೆ, ಒಳ್ಳೆ ಅದ್ಭುತವಾದ ಜ್ಞಾನ, ಅದ್ಭುತವಾದ ಸಾಮಾನ್ಯ ಜ್ಞಾನ ಇರುತ್ತೆ. ಇನ್ನು ಕೆಲವರು 2 ಡಿಗ್ರಿ 3 ಡಿಗ್ರಿ ಪದವಿಗಳನ್ನ ಪಡೆದಿರ್ತಾರೆ, ಸಾಮಾನ್ಯ ಜ್ಞಾನ ಇರೋದಿಲ್ಲ. ಇವತ್ತು ಎಲ್ಲೋ ಒಂದ್ ಕಡೆ ನಾವು ಒಂದು ಕಾಲ ಇತ್ತು, ಭಾರತ ದೇಶಕ್ಕೆ ನಾವು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು? 30% ಇತ್ತು ಬರೆಯೋದಕ್ಕೆ, ಓದೋದಕ್ಕೆ. ಆದ್ರೆ ಇವತ್ತು ಸಾಕ್ಷರತೆ 80% ಇದೆ. ಆದ್ರೆ ಅಂದು ಏನಿತ್ತು? ಸಾಕ್ಷರತೆ ಕಡಿಮೆ ಇತ್ತು, ಸಂಸ್ಕಾರ ಜಾಸ್ತಿ ಇತ್ತು. ಇವತ್ತು ಸಾಕ್ಷರತೆ ಜಾಸ್ತಿ ಆಗಿದೆ, ಸಂಸ್ಕಾರ ಕಡಿಮೆ ಆಗಿದೆ. ಇದು ನಿಜವಾಗ್ಲೂ ಶೋಚನೀಯವಾಗಿದೆ. ನಾವು 2 ಭಾರತವನ್ನ ನೋಡ್ತೀವಿ. ನಾವು 2 ಭಾರತವನ್ನ ನೋಡುವ ಸಂದರ್ಭದಲ್ಲಿ
ಆಕಾಶದಿಂದ ವೈಮಾನಿಕವಾಗಿ ಭಾರತವನ್ನ ನೋಡಿದ್ರೆ ಭಾರತ ಬಹಳ ಅದ್ಭುತವಾಗಿ ಕಾಣುತ್ತೆ, ಬಹಳ ಸುಂದರವಾಗಿ ಕಾಣುತ್ತೆ. ಟಿವಿ ಪರದ ಮೇಲೂ ಕೂಡ ಭಾರತ ಬಹಳ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಿಜವಾದ ಭಾರತವನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ನಿಜವಾದ ಭಾರತವನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಎರಡೂ ಹಳಿ ಬದಲಿ, ಎರಡು ರೈಲ್ವೆ ಟ್ರ್ಯಾಕ್ ಬಳಿ ಎರಡೂ ಕಡೆ ಬಡತನವನ್ನು ನೋಡ್ತೇವೆ ಮತ್ತು ಅಲ್ಲಿರತಕ್ಕಂಥ ರೈತರ ಸಮಸ್ಯೆಗಳನ್ನು ನೋಡ್ತೇವೆ ಮತ್ತು ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ, ಬಡವರ ಕಷ್ಟಗಳನ್ನು ನೋಡ್ತೇವೆ. ಅದರಿಂದ ನಾವು ಅದಕ್ಕೋಸ್ಕರ ಗಾಂಧೀಜಿಯವರು ಏಕೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ರು ಅಂದ್ರೆ ಅದರಿಂದ ಅವರಿಗೆ ಭಾರತ ಏನು ಅಂತ ಅರ್ಥ ಆಯ್ತು, ಈ ಭಾರತಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ ಅಂತ ಅವರಿಗೆ ಮನವರಿಕೆ ಆಯಿತು. ಅದರಿಂದ ನಿಮ್ಮೆಲ್ಲರ ನಿಜವಾದ ಕಾರ್ಯನಿರ್ವಹಣೆ ಈ ರೈಲಿನ ಭಾರತಕ್ಕೆ ಆಗಬೇಕು, ವಿಮಾನದ ಭಾರತಕ್ಕೆ ಆಗಬಾರದು. ಇದು ಬಹಳ ಮುಖ್ಯವಾದದ್ದು. ನಾವು ಪ್ರಮಾಣ ವಚನವನ್ನು ಸ್ವೀಕರಿಸ್ತೇವೆ, ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಸ್ವೀಕರಿಸ್ತೇವೆ, ನರ್ಸಸ್ಗಳು ಅವರು ಸ್ವೀಕರಿಸ್ತಾರೆ, ಇನ್ನು ಬೇರೆ ಬೇರೆ ಕ್ಷೇತ್ರದವರು ಅವರು ಕೂಡ ಸ್ವೀಕರಿಸ್ತಾರೆ. ನಮ್ಮ ಸಾಧನೆ, ನಮ್ಮ ದೇಶ ಪ್ರಗತಿ ಕಾಣಬೇಕಾದ್ರೆ ನಾವು ಯಾವ ರೀತಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತೇವೆ, ಪ್ರತಿ ಸಾಲಿಗೆ ಅನುಗುಣವಾಗಿ ನಡೆದುಕೊಂಡ್ರೆ ಸಾಕು, ಅದೇ ನಾವು ಈ ದೇಶಕ್ಕೆ ಕೊಡತಕ್ಕಂಥ ಕೊಡುಗೆ ಅಂತ ನಾನು ಹೇಳಬೇಕಾಗುತ್ತೆ. ಎಷ್ಟೋ ಸರಿ ಆ ಪ್ರಮಾಣ ವಚನಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ. ನಾವು 3 ವಿಚಾರಗಳನ್ನ ನಾವು ಪ್ರಸ್ತಾಪನೆ ಮಾಡಬೇಕು. 3 ವಿಚಾರಗಳು. ಒಂದನ್ನ ಗೆಲ್ಲಬೇಕು, ಒಂದನ್ನ ಕಳ್ಕೋಬೇಕು, ಇನ್ನೊಂದ ಹಂಚಬೇಕು. ಯಾವುದನ್ನ ನಾವು ಗೆಲ್ಲಬೇಕು? ಹೃದಯವನ್ನ ಗೆಲ್ಲಬೇಕು. ಯಾವುದನ್ನ ಕಳೆದುಕೊಳ್ಬೇಕು? ದ್ವೇಷವನ್ನ ಕಳೆದುಕೋಬೇಕು, ಮತ್ಸರವನ್ನ ಕಳೆದುಕೋಬೇಕು. ಏನನ್ನ ಹಂಚಬೇಕು? ನಾವು ಪ್ರೀತಿಯನ್ನ ಹಂಚಬೇಕು. ಅದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಎಲ್ಲ ಎಷ್ಟು ಆತ್ಮೀಯತೆ, ಬೇರೆ ಬೇರೆ ವಿಚಾರಗಳು ಬೇರೆ. ಈಗ ಸುಮಲತಾ ಅಂಬರೀಷ್ ಅವರು ಹೇಳಿದ್ರು, ಅವರ ಸಂಬಂಧಿಕರನ್ನು ಕೂಡ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ. ಹಲವಾರು ಬಾರಿ ಅವರು ಕೂಡ ಫೋನ್ ಮಾಡ್ತಾರೆ. ಯಾಕೆಂದ್ರೆ ಮನುಷ್ಯನ ಸಾಧನೆ ಬೇರೆಯವರ ಮನಸ್ಸಿನಲ್ಲಿ ಉಳಿಯತಕ್ಕಂಥ, ನೆನಪಿನಲ್ಲಿ ಉಳಿಯತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅದು ಸಾಧನೆ. ಯಾಕೆಂದ್ರೆ ನಾವು ಅನ್ಕೊಳ್ಳೋದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿದ್ದವ್ರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಸಣ್ಣ ಸಣ್ಣ ಕೆಲಸದಲ್ಲಿದ್ದವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಇವತ್ತು ಕೂಡ ಎಷ್ಟೋ ಸಾರಿ ಸಣ್ಣ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಹುದ್ದೆಯಲ್ಲಿದ್ದಂಥವರು ಕೂಡ ದೊಡ್ಡ ದೊಡ್ಡ ಕೆಲಸವನ್ನ ಮಾಡ್ತಾರೆ. ಯಾವತ್ತೂ ಸರಳತೆ ಮತ್ತು ಸಂಪತ್ತು, ಸರಳತೆಯಿಂದ ನನ್ನ ಅರ್ಥದಲ್ಲಿ ಹೆಚ್ಚು ಗೌರವ ಸಿಗುತ್ತೆ. ಸಂಪತ್ತಿನಿಂದ ಸಿಕ್ಕಂತ ಗೌರವ ತಾತ್ಕಾಲಿಕ ಅಂತ ನನ್ನ ಭಾವನೆ. ಅದರಿಂದ ಯಾಕೆಂದ್ರೆ ಸಂಪತ್ತನ್ನ ನಾವು ಅಳಿಬಹುದು, ಸರಳತೆಯನ್ನ ಅಳೆಯೋದಿಲ್ಲ. ನಮ್ಮ ಈ ಕಾಲಘಟ್ಟದಲ್ಲಿ ಏನಾಗಿದೆ, ನಾವು ಸಂಬಂಧಗಳನ್ನ ಮಾಡಬೇಕಾದ್ರೆ ಸಂಪತ್ತನ್ನ ಹುಡುಕೊಂಡೋಗಿ ಸಂಬಂಧ ಮಾಡ್ತಾ ಇದ್ದೇವೆ. ಇವತ್ತು ಸಂಬಂಧಗಳು ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಅದರಿಂದ ನಮ್ಮ ಸಂಬಂಧಗಳೇ ಸಂಪತ್ತಾಗಬೇಕೇ ಹೊರತು ಸಂಪತ್ತು ಸಂಬಂಧಗಳಾಗಬಾರದು. ಇದು ಬಹಳ ಮುಖ್ಯವಾದ. ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಬಹಳ ವ್ಯತ್ಯಾಸ ಇದೆ, ಒಂದೇ ಅಕ್ಷರ ವ್ಯತ್ಯಾಸ. ಇವತ್ತು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ವ್ಯಕ್ತಿತ್ವ ಎಷ್ಟಿತ್ತು. ಅವರು ಭೌತಿಕವಾಗಿ ಇಲ್ಲದಿದ್ರು ಕೂಡ ಆ ವ್ಯಕ್ತಿತ್ವ ಎಲ್ಲಾ ಕಡೆ ರಾರಾಜಿಸ್ತಾ ಇದೆ. ಅದರಿಂದ ಯಾವಾಗ್ಲೂ ಅಷ್ಟೇ ವ್ಯಕ್ತಿತ್ವ ಯಾವಾಗ್ಲೂ ನಮ್ಮ ಲಾಂಛನ ಆಗಬೇಕು, ನಮ್ಮ ಸಾಧನೆ ಗರ್ಜನೆ ಆಗಬೇಕು. ಆವಾಗ ಬಹುಶಃ ನಾವು ಈ ನಾಡಿಗೆ ಕೊಡ್ತಕ್ಕಂಥ ಒಂದು ಒಬ್ಬ ಮನುಷ್ಯ ಹುಟ್ಟುವಾಗ್ಲೇ ಅವರಿಗೆ ಸ್ನೇಹಿತರು ಇರೋದಿಲ್ಲ ಅಥವಾ ವೈರಿಗಳು ಇರೋದಿಲ್ಲ. ಆದ್ರೆ ಬೆಳೀತಾ ಏನಾಗುತ್ತೆ, ನಮ್ಮ ವರ್ತನೆ, ನಮ್ಮ ವ್ಯಕ್ತಿತ್ವ ಅದನ್ನ ರೂಪಿಸ್ತಾ ಹೋಗುತ್ತೆ. ಇವತ್ತು ನಾವು ಯಾರ ಜೊತೆ ಹೆಚ್ಚು ಒಡನಾಟಗಳನ್ನ ಇಟ್ಕೊಂತೀವಿ, ಅದು ಆ ರೀತಿ ಬದುಕು ನಮ್ಮ ಬದುಕು ರೂಪಿಸ್ತಾ ಹೋಗುತ್ತೆ. ನೋಡಿ, ನಾವು ಹೆಚ್ಚು ಶಿಕ್ಷಕರ ಜೊತೆ ಸಂಬಂಧಗಳನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಾಗಬೇಕು ಅನ್ಸುತ್ತೆ. ಅದೇ ವಿಜ್ಞಾನಿಗಳ ಜೊತೆ ನಾವು ಹೆಚ್ಚು ಸಂಪರ್ಕವನ್ನ ಇಟ್ಕೊಂಡ್ರೆ ನಾವು ಸಂಶೋಧಕರಾಗಬೇಕು ಅನ್ಸುತ್ತೆ. ಈ ಕುಡುಕರ ಜೊತೆ ಹೆಚ್ಚು ಸಂಬಂಧವನ್ನ ಇಟ್ಕೊಂಡ್ರೆ
ಪ್ರಪಂಚ ಬಹಳ ಸುಲಭ ಅನ್ಸುತ್ತೆ. ಬೆಳಿಗ್ಗೆ ಅಮೆರಿಕದ ಬಗ್ಗೆ ಮಾತಾಡ್ತಾರೆ, ಮಧ್ಯಾಹ್ನ ರಷ್ಯಾ ಬಗ್ಗೆ ಮಾತಾಡ್ತಾರೆ, ಪ್ರಧಾನಮಂತ್ರಿಯವ್ರ ಬಗ್ಗೆ ಮಾತಾಡ್ತಾರೆ, ಎಲ್ಲ ರೀತಿ ಅವ್ರ ಬಗ್ಗೆ ಮಾತಾಡ್ತಾರೆ. ಸಂಜೆ 7 ಗಂಟೆಗೆ ಯಾರಾದ್ರೂ 50-100 ರೂಪಾಯಿ ಕೊಟ್ಟರು ಸಾಕಪ್ಪ ಅಂತ ಇದು ಮಾಡಿ ಆ ರೀತಿ ಸಾಗುತ್ತೆ. ಅದೇ ನಾವು ಈ LIC ಏಜೆಂಟ್ಗಳ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊಂಡ್ರೆ ಪ್ರೀಮಿಯಂ ಕಟ್ತಾನೆ ಇರ್ತೀವಿ, ಹೋಗ್ಬಿಡ್ಬೇಕಪ್ಪ ಇನ್ನೇನು ಅನ್ಸುತ್ತೆ. ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕವನ್ನ ಇಟ್ಕೊಂಡ್ರೆ ಪ್ರಪಂಚ ನಿಧಾನ ಅನ್ಸುತ್ತೆ. ಹಾಗೆಯೇ ಹೆಚ್ಚು ಈ ವರ್ತಕರ ಜೊತೆ ನಾವು ಸಂಪರ್ಕ ಇಟ್ಕೊಂಡ್ರೆ ನಾವು ಪ್ರತಿದಿನ ಲಾಭ ಮಾಡಲೇಬೇಕೇನೋ, ಲಾಭ ಮಾಡಲೇಬೇಕು ಅನ್ಸುತ್ತೆ. ಅದೇ ನಾವು ಯೋಧರ ಜೊತೆ ಹೆಚ್ಚು ಸಂಪರ್ಕವನ್ನ ಇಟ್ಕೊಂಡ್ರೆ ನಾವು ಮಾಡಿದಂತ ಬಲಿದಾನ ಬಹಳ ಕಡಿಮೆ ಅನ್ಸುತ್ತೆ. ಅದರಿಂದ ನಾವು ಯಾರ ಸಂಪರ್ಕದ ಜೊತೆ ಬೆಳಿತೀವಿ, ಯಾರ ಜೊತೆ ಒಡನಾಟವನ್ನ ಇಟ್ಕೊಂತೀವಿ, ಅದು ಬಹಳ ಮುಖ್ಯ. ನೋಡಿ, ಒಂದು ಈ ಕಾಯಿಸಿದ ಈ ಪ್ಲೇಟ್ ಇರುತ್ತೆ, ಅಡಿಗೆ ಮಾಡೋದು ನಾವು ಹೇಳ್ತೀವಲ್ಲ, ಅದ್ರ ಮೇಲೆ ನೀರು ಬಿದ್ರೆ ಏನಾಗುತ್ತೆ? ಆವಿಯಾಗುತ್ತೆ. ಅದೇ ಎಲೆ ಮೇಲೆ ಆ ನೀರಿನ ಹನಿ ಬಿದ್ರೆ ಏನಾಗುತ್ತೆ? ಒಳೆಯುತ್ತೆ. ಅದೇ ಚಿಪ್ಪಿನಲ್ಲಿ ಅದು ಒಳಗೆ ಬಿದ್ರೆ ಏನಾಗುತ್ತೆ? ಅದು ಮುತ್ತಾಗುತ್ತೆ. ಅದರಿಂದ ನಾವು ಯಾರ ಜೊತೆ ಇರ್ತೇವೆ, ಇದು ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದ್ರೆ ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ. ಸತ್ಯ ಹೇಳಿದ್ರೆ ನೋಡ್ಬೋದು, ಕೆಲವರೆಲ್ಲ ಇವತ್ತು ಈಗಾಗಲೇ ಹಲವಾರು ಬಾರಿ ಈಗಾಗಲೇ ಪ್ರಸ್ತಾಪ ಆಗಿದೆ. ಈಗ ಈ ಮೆದುಳು ಸವಿಯುತ್ತೆ, ಹೃದಯ ಸವಿಯುತ್ತೆ, ಮೂಳೆ ಸವಿಯುತ್ತೆ, ನಾಲಿಗೆ ಸವಿಯೋದು ಎಲ್ಲರೂ ನೋಡಿದ್ದೀರಾ? ಇವತ್ತು ಹಲವಾರು ಸಮಸ್ಯೆಗಳಿಗೆ ಕಾರಣ ಈ ನಾಲಿಗೆನೇ ಕಾರಣ. ನಾಲಿಗೆಗೆ ಆದ ಗಾಯ ಮಾಯುತ್ತೆ. ಆಕ್ಚುಲಿ ನಾಲಿಗೆಯಿಂದ ಆಗುವ ಗಾಯ ಬೇರೆ ಮಾಯಿಲ್ಲ. ಅದರಿಂದ ನಾವು ಬೇರೊಬ್ಬರಿಗೆ ಕೊಡತಕ್ಕಂಥ ಒಂದು ಅದ್ಭುತವಾದಂಥ ಕೊಡುಗೆ ಅಂದ್ರೆ ಒಂದು ಒಳ್ಳೆಯ ಮಾತು, ಒಂದು ಒಳ್ಳೆಯ ನಗು, ಒಂದು ಒಳ್ಳೆಯ ಪ್ರೀತಿ. ಬೇರೆ ಏನಾದರೂ ಇರಲಿ, ನಾವು ಯಾಕೆಂದ್ರೆ ಮಾತು ಕೂಡ ಒಂದು ಚಿಕಿತ್ಸೆನೆ. ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಹೇಳ್ತೀವಿ, ಮಾತು ಕೂಡ ಒಂದು ಚಿಕಿತ್ಸೆನೆ. ಸೊ ಮಾತು ಯಾವಾಗಲೂ ಅಷ್ಟೇ, ಮಾತುಗಳು ಸಾಧನೆ ಆಗಬಾರ್ದು, ಸಾಧನೆಗಳು ಮಾತಾಡಬೇಕು ಅನ್ನುವ ಮಾತು ಕೂಡ ಇದೆ. ಯಾರ ಜೊತೆ ನಾವು ಹೇಗೆ, ಯಾಕೆಂದ್ರೆ ನಮ್ಮ ನೋವು ನಮಗೆ ಗೊತ್ತಾದ್ರೆ ನಾವು ಏನು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದ್ರೆ ಬೇರೆಯವರ ನೋವು ನಮಗೆ ಗೊತ್ತಾದ್ರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಸೊ ಅದರಿಂದ ನಾವು ಬೇರೆಯವರ ನೋವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇವತ್ತು ತಾವೆಲ್ಲ ಈ ಬಿಸಿಲಿನಲ್ಲಿ ಇದ್ದೀರಿ, ರೈತರೆಲ್ಲ ನಾನು ಕೆಲಸ ಮಾಡೋದೆಲ್ಲ ನೋಡಿದ್ದೇವೆ ನಾವು. ಎಲ್ಲ ಬೆವರು, ಕಣ್ಣೀರು ಮತ್ತು ಬೆವರಿಗೆ ಬಹಳ ಮಹತ್ವ ಇದೆ. ಕಣ್ಣೀರ್ ಅಂದ್ರೇನು? 1% ನೀರಿರುತ್ತೆ, 99% ನೋವುಗಳು ಇರುತ್ತೆ, ಭಾವನೆಗಳಿರುತ್ತೆ, ಅದರಲ್ಲಿ ಅವಮಾನಗಳಿರುತ್ತೆ. ಅದರಿಂದ ನಾನು ರೋಗಿಗಳ ಕಣ್ಣೀರಿಗೆ ಬಹಳ ಮಹತ್ವ ಕೊಟ್ಟಿದ್ದೇನೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಾವು ಯಾವುದಾದ್ರೂ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಕಾನೂನಿದ್ದು, ಆ ಕಾನೂನಿನಿಂದ ಜನರಿಗೆ, ಸಾಮಾನ್ಯ ಜನರಿಗೆ, ಸಮಾಜಕ್ಕೆ ಅನಾನುಕೂಲ ಆಗ್ತಾ ಇದ್ರೆ ನಾವು ಬರೀ ಕಾನೂನಿನ ನೆಪ ಹೇಳ್ಕೊಂಡು ಆ ಕೆಲಸ ಮಾಡದೇನೆ ಅಲ್ಲಿ ನಿಲ್ಲಿಸಬಾರದು. ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಒಂದು ಉದಾಹರಣೆಗೆ ಹೇಳ್ತೀನಿ. ಈಗ BPL ಕಾರ್ಡ್ ಇದೆ. ಇವತ್ತು BPL ಕಾರ್ಡ್ ಬಿಡಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 30% BPL ಕಾರ್ಡು ಶ್ರೀಮಂತರ ಬಳಿ ಇದೆ. ಮೊನ್ನೆ ಯಾರೋ ಬಂದಿದ್ರು, ಯಾಕೆ ಇಷ್ಟು ಲೇಟ್ ಆಗಿ ಬಂದ್ರಿ ಅಂತ. BPL ಕಾರ್ಡ್ ತೆಗೆದ್ರು ಜೇಬಿಂದ, ಫ್ಲೈಟ್ ಲೇಟ್ ಆಯ್ತು ಸರ್ ಅಂತ ಅಂದ್ರು. ದಟ್ಸ್ ಅ ಪಾರ್ಟ್. ಇವತ್ತು BPL ಕಾರ್ಡ್ ಇದ್ದಂಥವರಿಗೆ ಉಚಿತವಾದಂತ ಚಿಕಿತ್ಸೆ ಕೊಡತಕ್ಕಂತ ಒಂದು ವ್ಯವಸ್ಥೆ ಇದೆ BPL ಕಾರ್ಡ್ ಇದ್ದವರಿಗೆ. ಆದರೆ ವಾಸ್ತವವಾಗಿ ನಾವು ಅರ್ಥ ಮಾಡ್ಕೋಬೇಕು, ವಾಸ್ತವವಾಗಿ ಏನಾಗಿದೆ, ಕೆಲವರಿಗೆ ಹೆಸರು ಬಿಟ್ಟೋಗಿರುತ್ತೆ, ಅಥವಾ ನೀರು ಬಿದ್ದು ಅಳಿಸೋಗಿರುತ್ತೆ, ಅಥವಾ ಮನೆ ಶಿಫ್ಟ್ ಮಾಡುವಾಗ BPL ಕಾರ್ಡ್ ಕಳೆದೋಗಿರುತ್ತೆ, ಅಥವಾ BPL ಕಾರ್ಡ್ ಕೊಡ್ತೀವಿ ಅಂತ ವಾಪಸ್ ತಗೊಂಡು ಇನ್ನು ಇವರಿಗೆ ಕೊಟ್ಟಿರಲ್ಲ. ಆದ್ರೆ ನಿಜವಾಗಿ ಕಡುಬಡವರು ಇರ್ತಾರೆ, ಅಂತವರಿಗೆ ಯಾವ ರೀತಿ ಚಿಕಿತ್ಸೆ ಕೊಡತಕ್ಕಂಥದ್ದು. 2008ನೇ ಇಸ್ವಿನಲ್ಲಿ ಆಡಳಿತ ಮಂಡಳಿನಲ್ಲಿ ಒಂದು ಕಾನೂನನ್ನ ನಾವು ಜಾರಿಗೆ ತಂದ್ವಿ. ಯಾರ್ಯಾರು ತುಂಬಾ ಕಡುಬಡವರಿದ್ದಾರೆ, ಯಾಕೆಂದ್ರೆ ನಾವು ಈ ಕಡತಗಳ ದಾಖಲೆ ಇಲ್ಲದೆ ಚಿಕಿತ್ಸೆ ಕೊಟ್ರೆ ನಿಮ್ಗೆ ಇದಾಗುತ್ತೆ. ಇವತ್ತು ಎಷ್ಟೋ ಒಂದ್ ಕಡೆ ನನ್ಗೆ ಅನ್ಸುತ್ತೆ, ಅತಿಯಾದ ಸಾಧನೆ ಮಾಡಿರೋದೇ ನನಗೆ ಸಮಸ್ಯೆ ಆಗ್ತಾ ಇದೆಯಾ ಅಂತ. ಅತಿಯಾದ ಸಾಧನೆ ಮಾಡಿರೋದೇ ಎಷ್ಟೋ ಕಡೆ ಭಾರ ಆಗ್ತಾ ಇದೆ ಅನ್ಸುತ್ತೆ. ಸೊ ತುಂಬಾ
ಈ ಕಡು ಬಡವರಿಗೆ ಅವ್ರ ಹತ್ರ BPL ಕಾರ್ಡ್ ಇರಲ್ಲ, ನಾವು ಪ್ರೋತ್ಸಾಹದಿಂದ ನಾವು ಚಿಕಿತ್ಸೆ ಕೊಟ್ಟಂತ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕರಿಂದ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಲೆಕ್ಕ ಪರಿಶೋಧಕರಿಗೆ ಕಾಣುವುದು ಏನಪ್ಪಾ ಅಂದ್ರೆ ಅವರಿಗೆ ಕಡತಗಳು ಕಾಣುತ್ತೆ ಹೊರತು ಅವರಿಗೆ ರೋಗಿಗಳು ಕಾಣುವುದಿಲ್ಲ. ಅದರಿಂದ ಯಾವ ರೀತಿ ಈ BPL ಕಾರ್ಡ್ ಹಿಂದೆ ಇರತಕ್ಕಂತ ಬಡ ರೋಗಿಗಳನ್ನ ಯಾವ ರೀತಿ ಚಿಕಿತ್ಸೆಗೆ, ಉಚಿತ ಚಿಕಿತ್ಸೆಗೆ ಗುರುತಿಸುವುದು ಅನ್ನೋದಕ್ಕೆ ಒಂದು ಕಾನೂನನ್ನು ತಂದಿದ್ದು ನಾವು. ಏನಪ್ಪಾ ಅಂದ್ರೆ ಕಣ್ಣಿನಿಂದ ಬಡವರನ್ನ ಗುರುತಿಸುವಂಥದ್ದು, ಕಣ್ಣಿನಿಂದ ಬಡವರನ್ನ ಉಚಿತವಾಗಿ. ನನ್ನ ಅರ್ಥದಲ್ಲಿ BPL ಕಾರ್ಡ್ ಬೇಕಾದಷ್ಟು ಜನಕ್ಕೆ ಸಿಗುತ್ತೆ, ಬೇರೆ ಬೇರೆ ಕಾರಣಕ್ಕೆ ಸಿಗುತ್ತೆ, ಬೇರೆ ಬೇರೆ ಶಿಫಾರಸ್ಸಿಗೆ ಸಿಗುತ್ತೆ. ಈ ಬಡತನವನ್ನ ನಾವು ಕಣ್ಣಿನಿಂದ ನೋಡುವಂಥದ್ದು ಇದೆಯಲ್ಲ, ಅದು ಬಹಳ ಬಹಳ ಶ್ರೇಷ್ಠವಾದದ್ದು. ಆ ಬಡತನ ಕಣ್ಣಲ್ಲಿ ಕಾಣುತ್ತೆ. ಆ ಬಡತನ ಅನ್ನೋದು ನಿಜವಾಗ್ಲೂ ಅವರ ಮುಖದ ಭಾವನೆಗಳಲ್ಲಿ ಕಾಣುತ್ತೆ, ಅವರು ಬಂದು ನಿಂದಂತ ಸಂದರ್ಭದಲ್ಲಿ ಕಾಣುತ್ತೆ. ಹೀಗಾಗಿ ಇವತ್ತು ಏನಾದ್ರೂ ಇಡೀ ಪ್ರಪಂಚದಲ್ಲಿ ಬಡವರನ್ನ ಕಣ್ಣಿನಿಂದ ಗುರುತಿಸಿ ರಿಯಾಯಿತಿ ಕೊಡತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದು ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ. ಈ ರೀತಿ ನಾವು ಇರ್ಬೇಕು. ನೀವು ನೋಡಿ, ಒಳ್ಳೆಯ ಕೆಲಸವನ್ನ ಮಾಡಿದರೆ, ಒಳ್ಳೆಯ ಕೆಲಸ ಅಂದ್ರೆ ಏನು, ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ನಿರೀಕ್ಷೆ ಇಲ್ಲದೆ, ನಾವು ಅವರಿಂದ ನಮ್ಗೇನು ಆಗೋದಿಲ್ಲ ಅಂತ ಗೊತ್ತಾದ್ರೂ ಕೂಡ ಅಂತವರಿಗೆ ಸಹಾಯ ಮಾಡ್ತಾ ಇದ್ರೆ, ನೀವು ಯಾವ ದೇವಸ್ಥಾನಕ್ಕೂ ಹೋಗೋಗಿಲ್ಲ, ಯಾವ ಧರ್ಮ ಗ್ರಂಥಗಳನ್ನು ಓದಬೇಕಾಗಿಲ್ಲ, ದೇವರು ನಿಮ್ಮ ಮನೆಯಲ್ಲೇ ವಾಸ ಮಾಡಿರ್ತಾನೆ. ಯಾವಾಗಲೂ ಅಷ್ಟೇ. ಇವತ್ತು ಈ ರೀತಿ ನಮ್ಮ ಬದುಕು ಸಾಗಿದೆ. ಹಿಂದೆ ಈಗಾಗಲೇ ಹೊತ್ತಾಗಿದೆ, ನಾನು ಸಮಯ ತೆಗೆದುಕೊಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ತಾವೆಲ್ಲ ಬಿಸಿಲಲ್ಲಿ ಇವತ್ತು ಕೂತಿದ್ದೀರಾ, ಆದ್ರೂ ಕೂಡ ಮಾತಾಡ್ತಾನೆ. ಇವತ್ತು ಈ ಶರೀರ ಈಗಾಗಲೇ ಹೇಳಿದೀವಿ ನಾವು, ಇದು ಒಂದು ಐಸ್ ಕ್ರೀಮ್ ಇದ್ದಾಗೆ ಈ ಶರೀರ ಅಂತ. ಐಸ್ ಕ್ರೀಮ್ ತಿಂದ್ರು ಕರಗುತ್ತೆ, ತಿಂದೆ ಇದ್ರೂ ಕರಗುತ್ತೆ. ಆದ್ರೆ ಈ ದೇಹ ಕೂಡ ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರು ಕರಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರು ಕರಗುತ್ತೆ. ಆದ್ರೆ ಒಳ್ಳೆಯ ಕೆಲಸ ಮಾಡಿ ಈ ದೇಹ ಕರಗುತ್ತೆ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವೋ ಕೆಟ್ಟ ಕೆಲಸ ಮಾಡ್ತಾ ಇದೀವೋ ಇಬ್ಬರಿಗಂತೂ ಡೆಫಿನೆಟ್ ಆಗಿ ಗೊತ್ತಿರುತ್ತೆ. ಒಂದು ನಮ್ಗೆ ಗೊತ್ತಿರುತ್ತೆ, ಎರಡನೇದು ಆ ಪರಮಾತ್ಮನಿಗೆ ಗೊತ್ತಿರುತ್ತೆ. ಒಂದು ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗೆ ಗೊತ್ತಿರುತ್ತೆ. ಇದು ಬಹಳ ಮುಖ್ಯವಾದದ್ದು. ಇಂದಿನ ದಿನಗಳು ನೋಡ್ಬೋದು, ಕೆಲವರು ಸುಳ್ಳು ಹೇಳುವಾಗ ಅವ್ರ ನಾಲ್ಗೆ ಬಹಳ ಚೆನ್ನಾಗಿ ಹೊರಳುತ್ತೆ, ಕೆಲವರಿಗೆ ಸತ್ಯ ಹೇಳುವಾಗ ನಾಲ್ಗೆ ಹೊರಳೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾವು ಈ ತಾಂತ್ರಿಕ ಯುಗದಲ್ಲಿದ್ದೀವಿ. ಈ ಸುಳ್ಳನ್ನು ಕಂಡುಹಿಡಿಯತಕ್ಕಂಥ ಒಂದು ಸಾಧನವನ್ನ ಕಂಡುಹಿಡಿದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಮಹಾಸ್ವಾಮೀಜಿ ಅವರಿಗೆ ಅದರ ಬಗ್ಗೆ ಬಹಳ ಅನುಭವ ಇದೆ, ಆರ್ಟಿಫಿಷಿಯಲ್ ಕೃತಕ ಬುದ್ಧಿ ಅಂತ. ಸೊ ಅದರಲ್ಲಿ ಏನಾಗಿದೆ, ಆ ಮಿಷಿನ್ ಮೇಲೆ ಹೋಗಿ ನಿಂತ್ರೆ ಸುಳ್ಳು ಹೇಳ್ತಾನೋ ಇಲ್ವಾ ಅಂತ ಗೊತ್ತಾಗುತ್ತೆ. ಸ್ಪೇನ್ ಅಲ್ಲಿ ಆ ಮಿಷಿನ್ ಇಟ್ಟಂತ ಸಂದರ್ಭದಲ್ಲಿ 1 ಗಂಟೆಗೆ 20 ಜನ ಸುಳ್ಳು ಹೇಳ್ತಾ ಇದ್ರು. ಅದೇ ಮಿಷಿನ್ ಅಮೆರಿಕಾದಲ್ಲಿ ಇಟ್ಟಾಗ 1 ಗಂಟೆಗೆ 30 ಜನ ಸುಳ್ಳು ಹೇಳ್ತಾ ಇದ್ರು. ನಂತರ ಇಂಗ್ಲೆಂಡ್ ಅಲ್ಲಿ ಇಟ್ಟಾಗ 40 ಜನ ಸುಳ್ಳು ಹೇಳ್ತಾ ಇದ್ರಂತೆ. ಆ ಮಿಷಿನ್ ತಂದು ಭಾರತದಲ್ಲಿ ಇಟ್ಟಾಗ ಮಿಷನ್ನೇ ಕದ್ಬಿಟ್ರಂತೆ. ಸೊ ಅದರಿಂದ ನಾವು ಏನೇ ಆಗ್ಲಿ ಸತ್ಯವನ್ನು ಹೇಳಿ ಸೋತರೂ ಪರವಾಗಿಲ್ಲ, ಸತ್ಯವನ್ನು ಹೇಳುವ ಮನೋಭಾವವನ್ನು ಪಡೆಯಬೇಕು. ಸತ್ಯವನ್ನು ಹೇಳಿ ಸೋತರೂ ಪರವಾಗಿಲ್ಲ ಅಥವಾ ಸಾಧಿಸದೇ ಇದ್ರೂ ಪರವಾಗಿಲ್ಲ, ಆ ರೀತಿಯ ಮನೋಭಾವ ಬದಲಾವಣೆ ಆಗಬೇಕು. ಯಾಕೆಂದ್ರೆ ಈ ರೀತಿ ಇವತ್ತು ನಾವು ಇಲ್ಲಿ ಬಹಳ ಜನ ಹೆಣ್ಣು ಮಕ್ಕಳಿದ್ದಾರೆ. ಇವತ್ತು ಹಲವಾರು ಕಾಯಿಲೆಗಳು, ನಾನು ಇನ್ನೂ ಹೃದಯದ ಬಗ್ಗೆ ಮಾತಾಡಿಲ್ಲ, ಬಹುಶಃ ಇವತ್ತು ಆಗೋದಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ಈಗಾಗಲೇ ಸಮಯ ಆಗಿದೆ. ಸೊ ಹೃದಯ ಇವತ್ತು ತಾವೆಲ್ಲ ಹೆಣ್ಣು ಮಕ್ಕಳಲ್ಲಿ ಇದ್ದೀರಿ. ಇವತ್ತು ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇರೋದು ಇವತ್ತು ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿದೆ. ಇವತ್ತು ಭಾರತದ ಸಂಸ್ಕಾರ, ಭಾರತದ ಸಂಸಾರ ಮತ್ತು ಭಾರತದ ಧಾರ್ಮಿಕತೆಯ ಬೆನ್ನೆಲುಬೆ ಅವಿಭಾಜ್ಯ ಕುಟುಂಬಗಳು. ನೋಡಬಹುದಾಗಿತ್ತು, ನಾವೆಲ್ಲ ಊರಲ್ಲಿ ನಾವು ಚಿಕ್ಕವರಾಗಿದ್ದಾಗ ಹಬ್ಬಕ್ಕೆ ಬಂದ್ರೆ ಎಷ್ಟು ಒಂದೇ ಮನೆಯಲ್ಲಿ 30 ಜನ 40 ಜನ ಮಲಗ್ತಾ ಇದ್ರು. ಮನೆಯೇ ಒಂದು ಸಾಂತ್ವನ ಕೇಂದ್ರ ಆಗಿತ್ತು, ಮನೆಯೇ ಒಂದು ಶಿಶುವಿಹಾರ ಆಗಿತ್ತು, ಮನೆಯೇ ಒಂದು ಸಮುದಾಯ ಭವನ ಆಗಿತ್ತು. ಯಾರಾದ್ರೂ ಒಬ್ರು ಮನಸ್ಕೊಂಡ್ರೆ ಸಾಮಾನ್ಯವಾಗಿ ಸಹಜವಾಗಿ ಆಗುತ್ತೆ. ಮುನಿಸ್ಕೊಂಡಂತ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಹೋಗಿ ಏಳಿಸ್ಕೊಂಬರೋರು ಊಟ ಮಾಡೋದಕ್ಕೆ, ಅವರು ಕಾಯ್ತಾ ಇರ್ತಾರೆ, ಏಳಿಸಿದ್ರೆ ಸಾಕಪ್ಪ ಊಟ ಮಾಡೋಣ. ಇವತ್ತು ಈ ಅವಿಭಾಜ್ಯ ಕುಟುಂಬದ ಈ ಡೆಫಿನೇಷನ್ ಎಲ್ಲಿದೆ ಅಂದ್ರೆ, ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಇದು ಬಹಳ ನೋವಿನಿಂದ ಹೇಳ್ತೇನೆ. ನಮ್ಮ ಹಳ್ಳಿ ಗ್ರಾಮೀಣ ಭಾಗದಿಂದ ಹಲವಾರು ಜನ ವಲಸೆ ಬರ್ತಾ ಇದ್ದಾರೆ.
ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ 80% ಜನ ಹಳ್ಳಿನಲ್ಲಿದ್ದರು, 20% ಇವತ್ತು ಪಟ್ಟಣಗಳಲ್ಲಿದ್ದು. ಇವತ್ತೇನಾಗಿದೆ, 40% ಜನ ಇವತ್ತು ಪಟ್ಟಣಗಳಲ್ಲಿದ್ದಾರೆ, ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಜನ. ಇವತ್ತು ನಾನು ಹೇಳೋದಾದ್ರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡುವುದೇ ಆರೋಗ್ಯಕ್ಕೆ ಹಾನಿಕರ. ಇವತ್ತು ನೀವೇನಾದ್ರೂ ನಾವು ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂಥ ಜನರು ನಿಜವಾಗ್ಲೂ ಆರೋಗ್ಯವಂತರು ಅಂತ ಹೇಳಬೇಕು. ಗಾಳಿ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಮತ್ತು ಅದರ ಬಟ್ ಮನಸ್ಸು ಸರಿಯಾಗಿರ್ಬೇಕು. ಮನಸ್ಸು ಮಾಲಿನ್ಯ ಆಗಿರಬಾರ್ದು. ಕೈ ಮಾಲಿನ್ಯ ಆದ್ರೆ ನಾವು ಕೈ ತೊಳ್ಕೋಬಹುದು, ಮನಸ್ಸು ಮಾಲಿನ್ಯ ಆಗಬಾರ್ದು. ನಾನು ಆಯ್ತು ನಗರಗಳಿಗೆ ಜನ ಬರಬೇಕು, ಒಪ್ಕೊಂತೀನಿ. ಏನಾದ್ರೂ ಒಳ್ಳೆ ಸಂಬಳ ಸಿಕ್ಕಿದ್ರೆ ಮಾತ್ರ ಬರಬೇಕು. ಎಷ್ಟೊಂದು 30,000 40,000, ಎಷ್ಟೋ ಜನ 8,000 10,000 ರೂಪಾಯಿ ಸಂಬಳಕ್ಕೆ ಬರ್ತಾರೆ. ನಾನು ನಿರಂತರವಾಗಿ ನೋಡ್ತೇನೆ, ಯಾವುದೋ ಒಂದು ಹೌಸ್ ಕೀಪಿಂಗ್ ಜಾಬು, ಸೆಕ್ಯೂರಿಟಿ ಜಾಬು, ಯಾವುದೋ ಬಾರಲ್ಲಿ ಕೆಲಸ, ಅಲ್ಲಿ ಇಲ್ಲಿ ಊರಲ್ಲಿ ಅವರಿಗೆ 4 ಎಕರೆ 5 ಎಕರೆ ಹೊಲ ಗದ್ದೆ ತೋಟ ಇಲ್ಲೇ ಇದ್ರೆ ಅವರು ನಿಜವಾಗೂ ಸ್ವಾವಲಂಬ ಆಗ್ಬೇಕು. ಎಷ್ಟೋ ಜನ ನಾನು ನೋಡ್ತೇನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ, ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ, ಗಂಡ 30 ವರ್ಷ ಅಥವಾ ಗಂಡ ಸತ್ತಿರ್ತಾನೆ, ಅಥವಾ ಗಂಡ ಬಿಟ್ಟಿರ್ತಾನೆ, ಅಥವಾ ಗಂಡನಿಗೆ ಕಾಯಿಲೆ, ಆ ಹೆಣ್ಮಗು ಯಾವುದೋ ಒಂದು ಇದರಲ್ಲಿ. ಯಾಕೆಂದ್ರೆ ಇವತ್ತೇನಾಗಿದೆ, ಈ ವ್ಯಾಮೋಹ ಹೋಗ್ಬೇಕು. ಹಳ್ಳಿಗಳಲ್ಲಿ ಇವತ್ತು ನಿಜವಾಗೂ ಒಳ್ಳೆಯ ಜೀವನ, ಒಳ್ಳೆಯ ಸಂತೃಪ್ತಿಯ ಜೀವನ ಸಿಗದೆ ಹಳ್ಳಿನಲ್ಲಿ ಅಂತ. ನಾವೇನಾದ್ರೂ ಬಹುಶಃ ನಾನು ಪಟ್ಟಣದಲ್ಲಿ ಹುಟ್ಟಿದ್ರೆ ನಾನು ಈ ಮಟ್ಟಕ್ಕೆ ಬೆಳೆತಿದ್ನೋ ಇಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ನಾವು ಹಳ್ಳಿನಲ್ಲಿ ಪರಿಸರದ ಜೊತೆ ಬೆಳೆದ್ವಿ. ಹಳ್ಳಿ ಹುಟ್ಟಿದ್ದೇ ಸೌಭಾಗ್ಯ ಅಂತ ಹೇಳ್ಬೇಕು. ಯಾಕೆಂದ್ರೆ ನಾನು ಚಿಕ್ಕವನಾಗಿದ್ದಾಗ ನೋಡ್ತಾ ಇದ್ದೇನೆ, ಗಾಡಿನಲ್ಲಿ ಕರ್ಕೊಂಡು ಹೋಗೋರು ಹುಷಾರಿಲ್ಲದೆ ಇದ್ದಾಗ ಆ ಕಡೆಯಿಂದ ಗಾಡಿನಲ್ಲಿ ಪಾರ್ಥಿವ ಶರೀರ ಕರ್ಕೊ ಬರ್ತಾ ಇದ್ರು. ಇನ್ನು ಕೆಲವರು ಸೇತುವೆ ಮೇಲೆ ನೋಡಿದೀನಿ, ಅಲ್ಲೇ ಪ್ರಾಣ ಬಿಡ್ತಾ ಇದ್ರು. ಆವಾಗ ಅದಕ್ಕೋಸ್ಕರ ನನಗೆ ಆಸ್ಪತ್ರೆಯಲ್ಲಿ ನನ್ನ VIP ಗಳು ಯಾರಪ್ಪ, ನಾನು ಇದ್ದಂಥ ಸಂದರ್ಭದಲ್ಲಿ, ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ VIP ಗಳು ಜನಪ್ರತಿನಿಧಿಗಳಲ್ಲ, ಮಂತ್ರಿಗಳಲ್ಲ, ನಿಜವಾದ VIP ಗಳು ರೈತರು ಮತ್ತು ಬಡ ಜನರು ಮಾತ್ರ VIP ಗಳು. ನಾನು ನೋಡಿದ್ದೀನಿ ಹಲವಾರು ಬಾರಿ. ಯಾಕೆಂದ್ರೆ ಆ ರೀತಿ ನಾವು ಬದಲಾವಣೆ ಆಗ್ಬೇಕು. ಇದು ಬಹಳ ಮುಖ್ಯ. ನಮ್ಮ ಕೆಲಸ ನಮ್ಮ ಆತ್ಮಸಾಕ್ಷಿಗೆ ಇದಾಗಬೇಕಾಗುತ್ತೆ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ಹಿಂದೆ ಜನರ ಮನಸ್ಸು ಕೂಡ ಹಾಗೆ ಇತ್ತು. ಜನರ ಮನಸ್ಸು ಹಿಂದೆ ಏನಾಗಿತ್ತು, ಬಂಗಾರವಾಗಿತ್ತು. ಆದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಗ್ರಹಗಳು ಕಲ್ಲಾಗಿತ್ತು. ಇವತ್ತು ಉಲ್ಟಾ ಆಗಿದೆ. ಇವತ್ತು ಜನರ ಮನಸ್ಸು ಕಲ್ಲಾಗಿದೆ. ಇವತ್ತು ನೋಡ್ಬೋದು, ದೇವರು ಇವತ್ತು ತೇರುಗಳಿಗೆ ನಾವು ಹೆಚ್ಚು ಖರ್ಚು ಮಾಡ್ತೇವೆ. ನಂತರ ದೊಡ್ಡ ದೊಡ್ಡ ಟೆಂಪಲ್ಸ್ ಅಂದ್ರೆ ನಾವು ವಿಗ್ರಹಗಳನ್ನ ಮಾಡ್ಲಿಕ್ಕೆ ಇದು ಮಾಡ್ತೇವೆ. ಅವತ್ತು ನೋಡಿ ಪೂಜೆ ಮಾಡ್ಕೊಂಡು ಹೊರಗಡೆ ಬರ್ತಾರೆ, ಅಲ್ಲೇ ಜಗಳ ಆಡ್ತಾ ಇರ್ತಾರೆ, ಹೋಯ್ತದು. ಅದರಿಂದ ನಾವು ದೇವರನ್ನು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇವರು ಮಾತ್ರ ನಮ್ಮನ್ನು ನೋಡ್ತಾ ಇರ್ತಾನೆ. ಇದು ಬಹಳ ಮುಖ್ಯವಾದದ್ದು. ಇವತ್ತು ಈಗಾಗಲೇ ಸಮಯ ಆಗಿದೆ. ಇವತ್ತು ಈ ಹೃದಯದ ಕಾಯಿಲೆಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಮತ್ತು ಹೆಣ್ಮಕ್ಳ ಬಗ್ಗೆ ಇನ್ನೊಂದು ಹೇಳಬೇಕಾಗಿದೆ. ನಾವು ಇವತ್ತು ಹೆಣ್ಮಕ್ಳನ್ನ ನಾವು ಸಬಲೀಕರಣ ಮಾಡಬೇಕು ಅನ್ನೋದು ಉದ್ದುದ್ದ ಭಾಷಣ ಮಾಡ್ತಾ ಇದ್ದೀವಿ. ನಾವು ನಿಜವಾದ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಇನ್ನೊಂದು ಹೆಣ್ಣು ಮಗಳು ಮಾಡಬೇಕು. ಇನ್ನೊಂದು ಹೆಣ್ಣು ಮಗಳು ಸಬಲೀಕರಣ ಮಾಡಬೇಕಾಗುತ್ತೆ. ನೋಡಿ, ಇವತ್ತು ಒಂದು ಹೆಣ್ಣನ್ನ ನಾವು ಮದುವೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಗಂಡನ ಮನೆಯವರು ನೀನ್ ಏನ್ ತಂದೆ ಅಂತ ಕೇಳ್ತಾರೆ. ಯಾರಾದ್ರೂ ಕೇಳ್ತಾರ, ಹೆಣ್ಮಕ್ಳೆ ನೀನು ಬರುವಾಗ ಎಷ್ಟು ಜನರನ್ನ ಬಿಟ್ಟು ಬಂದಿದೀಯ ಅಂತ ಕೇಳ್ತಾರ. ಅದು ಬಹಳ ಮುಖ್ಯವಾದದ್ದು. ಅವಳು ಅಲ್ಲಿ ಆ ಕಡೆ ತಾಯಿ ಬಿಟ್ಟು ಬಂದಿರ್ತಾಳೆ, ತಂದೆ ಬಿಟ್ಟು ಬಂದಿರ್ತಾಳೆ, ಅಣ್ಣ ತಮ್ಮದಿರನ್ನ ಬಿಟ್ಟು ಬಂದಿರ್ತಾರೆ. ನಿಜವಾಗ್ಲೂ ನಾವು ಈ ದೇಶ ಏನಾದ್ರೂ ಸ್ವತಂತ್ರದ ಅರ್ಥ ಆಗ್ಬೇಕಾದ್ರೆ ಗಾಂಧೀಜಿ ಕೂಡ ಹೇಳಿದ್ರು, ಹೆಣ್ಣು ಮಕ್ಕಳು ಅವರು ಸಂತೃಪ್ತಿಯಿಂದ ಇರಬೇಕು. ಹೆಣ್ಮಕ್ಳು ಸಂತೃಪ್ತಿಯಿಂದ ಇದ್ರೆ ಮಾತ್ರ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ. ಕೊನೆಯದಾಗಿ ಹೃದಯ, ಇವತ್ತು 35% ಸಾವುಗಳು ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗ್ತಾ ಇದೆ. ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 18 ವರ್ಷದಿಂದ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ 75 ಲಕ್ಷ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಮತ್ತು 8 ಲಕ್ಷ ಆಪರೇಷನ್ಸ್ ಅನ್ನ ನಾವು ಎಲ್ಲ ಸೇರಿ, ನಾನು ಒಬ್ಬನೇ ಇಲ್ಲ, ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀವಿ. ಅದರಿಂದ ನಾವು ಮಾಡಿದ್ದೇವೆ. ಸೊ ಒಂದೇ ಒಂದು ರೋಗಿಯನ್ನ, ನನ್ನ ಗಮನಕ್ಕೆ ಬಂದ ಒಂದೇ ರೋಗಿಯನ್ನ ಹಣಕ್ಕೋಸ್ಕರ ನಾನು ವಾಪಸ್ಸು ಕೊಡಿಸಿಲ್ಲ. ಇದು ಬಹಳ ಮುಖ್ಯವಾದದ್ದು. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ. ಹೀಗಾಗಿ
ಇವತ್ತು ಹೆಣ್ಣು ಮಕ್ಕಳಿಗೂ ಕೂಡ ಬಹಳ ಒತ್ತಡ ಆಗ್ತಾ ಇದೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ನಿಮ್ಮ ಮಕ್ಕಳನ್ನು ಅದಕ್ಕೋಸ್ಕರ ಶಾಲಾ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗ್ಬೇಕು ಅನ್ಸುತ್ತೆ. LKG UKG ಮತ್ತು ಮೊದಲನೇ ತರಗತಿ, LKG UKG ಮೊದಲನೇ ತರಗತಿ ಅವ್ರನ್ನ 10 ಗಂಟೆಗೆ ಹೋಗ್ಬೇಕು ಸ್ಕೂಲ್ಗೆ, 12:30 ಬಿಟ್ಟು ಬಿಡ್ಬೇಕು. ಅಲ್ಲದೆ ಇದ್ರೆ ತಾಯಂದಿರಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ. ಇವತ್ತು ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ಅಂತಾನೆ ಹೇಳ್ಬೇಕಾಗುತ್ತೆ. ಒತ್ತಡದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸಂತೋಷವಾಗಿ ಇರ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಬಹಳ ಕಷ್ಟ. ನಿಜವಾದ ಶ್ರೀಮಂತರು ಯಾರಪ್ಪ ಅಂದ್ರೆ ಮಲಗಿದ ತಕ್ಷಣ ನಿದ್ರೆ ಮಾಡೋರು ನಿಜವಾದ ಶ್ರೀಮಂತರು. ಯಾರಾದ್ರೂ ಮೊನ್ನೆ ಒಬ್ರು ಬಂದಿದ್ರು, ಅವ್ರ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 1,500 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ. ಆಂಜಿಯೋಗ್ರಾಮ್ ಮಾಡಿದ್ವಿ, ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಅವ್ರು ನನ್ನ ಕಾಲ್ ಇಟ್ಕೊಂಡು, ಡಾಕ್ಟ್ರಿ ಒಂದು ನನ್ನ ನಿಜವಾದ ಸಮಸ್ಯೆ ಆಯ್ತು, ಅದಲ್ಲ ನನಗೆ ನಿದ್ರೆ ಬರ್ತಾ ಇಲ್ಲ. ನಾನು ಹೇಳ್ದೆ, ನಿದ್ರೆ ಯಾಕೆ ಬರ್ತಾ ಇಲ್ಲ ಅಂದ್ರೆ 1,500 ಕೋಟಿ ಇರೋದ್ರಿಂದ ನಿದ್ರೆ ಬರ್ತಾ ಇಲ್ಲ. ಸೊ ಅದರಿಂದ ಈ ತೂಕಗಳು ಕೂಡ ತೂಕ ಅಂತ ಹೇಳ್ತೇವೆ ನೋಡಿ. ಇವತ್ತು ಮನಸ್ಸಿಗೆ ತೂಕ ಜಾಸ್ತಿ ಆದ್ರೆ ಧ್ಯಾನ ಮಾಡಬೇಕಂತೆ, ಹಾಗೆ ದೇಹದ ತೂಕ ಜಾಸ್ತಿ ಆದ್ರೆ ದಾನ ಮಾಡಬೇಕಂತೆ, ಆದ್ರೆ ಜೇಬಿನ ತೂಕ ಜಾಸ್ತಿ ಆದ್ರೆ ದಾನ ಮಾಡಬೇಕಂತೆ. ಇದು ಬಹಳ ಮುಖ್ಯವಾದದ್ದು. ಸೊ ಹೀಗಾಗಿ ನಿಮ್ಮೆಲ್ಲರ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 5 ಅಂಶಗಳನ್ನ ನೀವು ಕಡಿಮೆ ಇಟ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, 3ನೇದು ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ, 5ನೇದು ಅತಿಯಾಸೆ. ಕೊನೆಯದಾಗಿ ಬಹುಶಃ ಇಷ್ಟು ಜನ ಬಿಸಿಲಿನಲ್ಲೂ ಕೂಡ ಇವತ್ತು ಸ್ವಾಮೀಜಿಯವರ ಈ ಒಂದು ಆಕರ್ಷಣೆ ಎಷ್ಟಿದೆ ಅಂದ್ರೆ, ನಾನು ನೋಡಿದಂಗೆ ಒಕ್ಕಲಿಗರು 2 ಸಂದರ್ಭದಲ್ಲಿ ಬಹಳ ಯುನೈಟ್ ಆಗ್ತಾರೆ. ಒಂದು ಬೀಗರೂಟದಲ್ಲಿ, ಇದು 2ನೇ ಸಂಬಂಧದಲ್ಲಿ. ಸೊ ನಿಮಗೆ ಮಾಂಸದ ಮೇಲೆ ಪ್ರೀತಿ ಇರಲಿ, ಆದರೆ ತರಕಾರಿ ಹಣ್ಣುಗಳ ಮೇಲೂ ಕೂಡ ಹೆಚ್ಚಿನ ಪ್ರೀತಿ ಇರಲಿ. ಇದು ಬಹಳ ಮುಖ್ಯ. ಎಷ್ಟೋ ಸರಿ ಎಷ್ಟೇ ವೈಮನಸ್ಸಿದ್ರು ಕೂಡ ಒಟ್ಟಾಗಿ ಸೇರ್ತಕ್ಕಂಥದ್ದು ಬೀಗರೂಟ. ಎಷ್ಟೋ ಜನ ನಾನು ನೋಡಿದ್ದೀನಿ, ಅಕಸ್ಮಾತ್ ಬೀಗರೂಟ ಆಗದೆ ಇದ್ರೆ ಮಿಸ್ ಆಯ್ತು ಅಂತಾರೆ. ಅದೇನು ದೊಡ್ಡ ಚಿನ್ನನ. ಇನ್ನು ಇನ್ಫ್ಯಾಕ್ಟ್ ಅಕಸ್ಮಾತ್ ಅದು ಊಟ ಹೋಗದೆ ಇದ್ರೆ ಸಂತೋಷ ಪಡಿ, 1 ದಿವಸ ನಿಮ್ಮ ಆರೋಗ್ಯ ಚೆನ್ನಾಗಾಯ್ತು ಅಂತ. ಸೊ 3 ದಿವಸ ವಾರದಲ್ಲಿ 3 ದಿವಸ ನೀವು ನಗಬೇಕು, 3 ದಿವಸ ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಮತ್ತು ಒಳ್ಳೆ ಮಾತನಾಡಬೇಕು. ಬೇರೆಯವರ ಜೊತೆ ಮಾತಾಡಬೇಕು, ಬೇರೆಯವರ ಬಗ್ಗೆ ಮಾತಾಡಬಾರದು. ವಾರದಲ್ಲಿ 3 ದಿವಸ. ಈ ವಾರದಲ್ಲಿ 3 ದಿವಸ ಯಾವ್ದಪ್ಪ ಅಂದ್ರೆ ನಿನ್ನೆ, ಇವತ್ತು, ನಾಳೆ. ಸೊ ಹಾಗೆ ಹೃದಯ ಕೂಡ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕ್ಷಮೆ ಕೇಳ್ತೇನೆ. ಇದು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.